ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಗೊತ್ತಾ? ಈ ಲಾಂಗ್ ವಿಡಿಯೋಯಿಂದ ನಮಗೆ ಎಷ್ಟು ಯೂಸ್ ಆಗುತ್ತೆ. ತುಂಬ ಜನ ಹೇಳ್ತಾರೆ ಲಾಂಗ್ ವಿಡಿಯೋ ಯಾರೂ ನೋಡೋದಿಲ್ಲ ಅಂತ. ಇವತ್ತು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಲಾಂಗ್ ವಿಡಿಯೋದಿಂದನೇ 6 ತಿಂಗಳ ಒಳಗಡೆನೇ ಒಂದು ಮಾನಿಟೈಸನ್ ಆನ್ ಆಗೈತೆ. 6 ತಿಂಗಳ ಒಳಗಡೆನೇ ಒಂದು ಮಾನಿಟೈಸನ್ ಆನ್ ಆಗೈತೆ. ಅವ್ರು ಏನು ಮಾಡೋರು ಗೊತ್ತಾ? 1.5 ಗಂಟೆ ಟೈಮ್ ಒಂದು ವೀಡಿಯೋ ಮಾಡಿದ್ದಾರೆ. ಅದು ಎಷ್ಟು ಸಾವಿರ ಓಡಿದೆ ಗೊತ್ತಾ? 27,000 ಓಡಿದೆ. 27,000. ಎಲ್ಲ ತುಂಬ ಜನ ಹೇಳ್ತೀರಾ ಲಾಂಗ್ ವೀಡಿಯೋ ಮಾಡಿದ್ರೆ ಯಾರೂ ನೋಡೋದಿಲ್ಲ, ಅದಕ್ಕೆ ನಾವು ಶಾರ್ಟ್ಸ್ ವೀಡಿಯೋ ಮಾಡ್ತೀವಿ. ಇದು ತುಂಬ ಚಿಕ್ಕ ವೀಡಿಯೋ ಮಾಡ್ತೀವಿ, ಬರೀ 1 ನಿಮಿಷ 2 ನಿಮಿಷ 3 ನಿಮಿಷ ಆ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅವಾಗ ಯಾವ್ದಾರು ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನಿಮಗೇನೆ ಯೂಸ್ ಆಗೋದದು. ಅದಕ್ಕೆ ಆದಷ್ಟು ಲಾಂಗ್ ವೀಡಿಯೋ ಮಾಡಿ. ಸ್ಮಾಲ್ ವೀಡಿಯೋ ಮಾಡ್ತಿರಲ್ಲ, 1 ನಿಮಿಷ 2 ನಿಮಿಷ 3 ನಿಮಿಷ ಅಂತ, ಅದೇನಾರು ವೈರಲ್ ಆಯಿತು ಅಂದರೆ ಒಂದು 10,000ನೋ 20,000ನೋ 30,000ನೋ ಅಂತ ಅಂದ್ಕೊಳ್ಳವ. ಅಷ್ಟೇನಾರು ವೈರಲ್ ಆಯಿತು ಅಂದರೆ ನಿಮ್ಮ ಮಾನಿಟೈಸನೇ ಆನ್ ಆಗೋದಿಲ್ಲ. ಬರೀ 1 ನಿಮಿಷದ ಎಷ್ಟು ವಾಚ್ ಅವ್ರು ಬರುತ್ತೆ? ಅದು ತುಂಬ ಕಡಿಮೆ ಬರುತ್ತೆ. ಆದಷ್ಟು ಲಾಂಗ್ ವೀಡಿಯೋ ಹಾಕಿ. ಮಿನಿಮಮ್ಮು ಇಲ್ಲ ಅಂದ್ರೆ ಒಂದು 8 ನಿಮ್ಗೆ ಆಗಲಿಲ್ವ, ಒಂದು 8 ನಿಮಿಷದ ಮೇಲಾರ ಇರಲಿ. ಒಂದು ವೀಡಿಯೋ 8 ನಿಮಿಷ ಇರಲಿ. ಆವಾಗ ತುಂಬ ನಿಮ್ಗೆ ಏನಾರು ಮಾನಿಟೈಸನ್ ಅನ್ನೋದಕ್ಕೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಲ್ಲಿ. ಆವಾಗ ನಿಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ. ಅದರಿಂದ ನೀವೇನಾದ್ರೂ ಬರೀ 1 ನಿಮಿಷ 2 ನಿಮಿಷ 5 ನಿಮಿಷದೊಳಗೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ನಿಮಗೆ. ಇದು ಯೂಟ್ಯೂಬ್ ಏನಕ್ಕೆ ಮಾಡೋದು ನಾವು? ದುಡ್ಡು ಬರಲಿ ಅಂತ ತಾನೇ. ನೀವೇನು ಬರೀ ವೀಡಿಯೋ ಮಾಡ್ಕೋದ್ರೆ ಆ ಥರ ದುಡ್ಡೇ ಬರೋದಿಲ್ವಲ್ಲ. ಏನು ಮಾಡಿ ಏನು ಪ್ರಯೋಜನ ಇಲ್ಲ ಅದರಲ್ಲಿ. ಇವ ಚಿಕ್ಕ ವೀಡಿಯೋಗೆಲ್ಲ ಇದು ಕೊಡೋದಿಲ್ಲ ಅವರು, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಬೇಕಿದ್ರೆ ನೀವು ಬೇರೆ ಯಾರ್ದಾರು ಒಂದು ವೀಡಿಯೋ ನೋಡಿರಿ, ಮಾನಿಟೈಸನ್ ಆನ್ ಆಗಿರ್ತದಲ್ಲ, ಮೋನೋ ಆಗಿರ್ತದಲ್ಲ, ಅವ್ರ ಚಾನಲ್ ಯಾವ್ದಾರು ಒಂದು ಚಿಕ್ಕ ವೀಡಿಯೋ ಹಾಕಿರ್ತಾರೆ. ಬರೀ 2 ನಿಮಿಷ 3 ನಿಮಿಷದ ಯಾವ್ದಾರು ಒಂದು ವೀಡಿಯೋ ಇದ್ದರೆ ಅದನ್ನ ಚೆಕ್ ಮಾಡಿರಿ, ಅದಕ್ಕೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ಏನು ಮಾಡಿರಿ, ಆದಷ್ಟು ಚಿಕ್ಕ ವೀಡಿಯೋ ಹಾಕಕ್ಕೆ ಹೋಗಬೇಡಿ. ಚಿಕ್ಕ ವೀಡಿಯೋದಿಂದ ನಿಮ್ಗೆ ಯಾವ ಯೂಸೂ ಇಲ್ಲ. ಸುಮ್ಮನೆ ವೇಸ್ಟಾಗಿ ನೋಡ್ತಾರೆ ಅಷ್ಟೇ. ಅದರಿಂದ ನಿಮಗೇನು ಯೂಸ್ ಇಲ್ಲ. ವ್ಯೂಸ್ ಬರುತ್ತೆ ಅಷ್ಟೇ. ವ್ಯೂಸ್ ಬಂದರೆ ನಿಮ್ಮ ಮಾನಿಟೈಸನ್ ಆನ್ ಆಗ್ಬೋದು. ಡಾಲರ್ಸ್ ಬರಬೇಕಲ್ಲ, ಡಾಲರ್ಸ್ ಬಂದರೆ ತಾನೇ ನಿಮಗೆ ದುಡ್ಡು ಬರೋದು. ಅದಕ್ಕೆ ಏನು ಮಾಡಿರಿ, ಲಾಂಗ್ ವೀಡಿಯೋ ಹಾಕಿ. ನಮಗೆ ದುಡ್ಡು ಬರೋದೇ ಅಡ್ವರ್ಟೈಸ್ಮೆಂಟಿಂದ. ನಾವು ಎಷ್ಟು ಲಾಂಗ್ ವೀಡಿಯೋ ಹಾಕ್ತೀವಿ, ಲಾಂಗ್ ವೀಡಿಯೋದಲ್ಲಿ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಲಾಂಗ್ ವೀಡಿಯೋ ಹಾಕಿದ್ರೆ ಇಲ್ಲ ಒಂದು 4-5 ಸಲನೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. 4-5 ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದರಲ್ಲಿ ಒಂದು 1000 ಜನದಲ್ಲಿ ಒಂದು 100 ಜನನಾರ ಆನ್ ಮಾಡೋದಿಲ್ವಾ, ನಮ್ಮ ಅಡ್ವರ್ಟೈಸ್ಮೆಂಟ್ ಆನ್ ಮಾಡೋದಿಲ್ವಾ? ಹೋಗಲಿ, ಬೇಡ. ಒಂದು 100 ಜನದಲ್ಲಿ ಒಬ್ಬರೊಬ್ಬರು ಸ್ಕಿಪ್ ಮಾಡಿಬಿಡ್ತಾರೆ. ಸ್ಕಿಪ್ ಮಾಡೋಕ್ಕೆ ಮುಂಚೆ 2 ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ, ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ವೀಡಿಯೋ ಸ್ಟಾರ್ಟ್ ಆಗೋದು. ಅದರಿಂದ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ. ನೀವೇನಾದ್ರು ಚಿಕ್ಕ ವೀಡಿಯೋ ಹಾಕಿದ್ರೆ ಅದರಿಂದ ಯಾವುದು ಬರೋದಿಲ್ಲ, ಒಂದು ಅಡ್ವರ್ಟೈಸ್ಮೆಂಟು ಬರೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ ಅಂದರೆ ನಿಮಗೆ ಡಾಲರ್ಸ್ ಕೌಂಟ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ಲಾಂಗ್ ವೀಡಿಯೋ ಹಾಕಿ. ನೀವು ಹೇಳ್ತೀರಾ ಲಾಂಗ್ ವೀಡಿಯೋ ಹಾಕ್ಬಿಟ್ರೆ ಯಾರೂ ನೋಡೋದಿಲ್ಲ ಅಂತ. ನೋಡಿರಿ, ಆ ಶೋಭಾ ಸಿಸ್ಟರ್ ಅಂತ, ಅವರು ಚಾನಲ್ ಹೆಸರು ಒಂದು ನಿಮಿಷ ಹೇಳ್ತೀನಿ. ಅವರು ಶೋಭಾ ಸಿಸ್ಟರ್ ಅಂತ ಬರೀ 40 ವೀಡಿಯೋ ಹಾಕಿದ್ದಾರೆ. 40 ವೀಡಿಯೋದಲ್ಲಿ ಒಂದು 8 ನಿಮಿಷ 9 ನಿಮಿಷ ಅಷ್ಟೇ, ಎಲ್ಲ ಚಿಕ್ಕ ಸುಮಾರು ಅಂದರೆ ಒಂದು 5 ನಿಮಿಷದ ಮೇಲೆ ಹಾಕವ್ರೆ. ಒಂದು 8 ನಿಮಿಷ 10 ನಿಮಿಷ 11 ನಿಮಿಷ ಆ ಥರದಿಂದ ವೀಡಿಯೋ ಹಾಕವ್ರೆ. ಒಂದು ವೀಡಿಯೋ ಮಾತ್ರ 1.5 ಗಂಟೆ ಟೈಮು 45 ನಿಮಿಷ 46 ನಿಮಿಷ ಸೆಕೆಂಡ್ ಏನೋ ಮಾಡವ್ರೆ. 1.5 ಗಂಟೆ ಟೈಮ್ ಮಾಡವ್ರೆ ಅವರು. ಒಂದೇ ಒಂದು ಮೂಲಂಗಿ ಸಾಂಬಾರ 27,000 ಓಡಿದೆ. 27,000 ಅಷ್ಟು ಜನ ನೋಡಿರೋದು ತಾನೇ. 27,000 ಜನ ನೋಡಿರೋದು. ಎಷ್ಟು 1.5 ಗಂಟೆ ಟೈಮು. ಒಬ್ಬೊಬ್ರು ನೋಡಿದ್ರು ಎಷ್ಟು ವಾಚ್ ಅವ್ರು ಬಂದಿದೆ ಗೊತ್ತಾ? ಅದರಲ್ಲೇ ಮಾನಿಟೈಸನ್ ಆನ್ ಆಗೋಗೈತೆ. ಮಾನಿಟೈಸನ್ ಆನ್ ಆಗೈತೆ. ಅವ್ರ ಚಾನಲ್ ಯಾವುದೋ ಅಂತ ತೋರಿಸ್ತೀನಿ, 1 ನಿಮಿಷ ನೋಡಿ. ಇದೇನೆ ಅವ್ರ ಚಾನಲ್, ಶೋಭಾ ಜಯಂತ್ ಅಂತ ಅವರ ಚಾನಲ್ ನೇಮು. ಅವ್ರ ಚಾನಲ್ ತೋರಿಸ್ತೀನಿ ರೀ. ಅವ್ರ ಚಾನಲ್ ಚೆಕ್ ಮಾಡಿರಿ. ಒಂದು ವೀಡಿಯೋನೇ 1.5 ಗಂಟೆ ಟೈಮ್ ಹಾಕಿದ್ದಾರೆ. ಮೂಲಂಗಿ ಸಾಂಬಾರು ಇಲ್ಲಿದೆ. ಇದೇನೆ ಹಳ್ಳಿ ಶೈಲಿಯ ಮೂಲಂಗಿ ಸಾಂಬಾರು. ನೋಡಿ ಎಷ್ಟು ಹಾಕಿದ್ದಾರೆ. 1 ಗಂಟೆ 37 ನಿಮಿಷ 35 ಸೆಕೆಂಡ್ ಓಡಿರೋದೆಷ್ಟು? 27ಕ್ಕೆ 5 ತಿಂಗಳಲ್ಲಿ ಓಡಿರೋದು. ನೋಡಿ, ಇಷ್ಟು ಹಾಕಿದ್ದಾರೆ. ಅವ್ರು ಎಷ್ಟು ವೀಡಿಯೋ ಹಾಕಿದ್ದಾರೆ ಗೊತ್ತಾ?
ಅವ್ರು ಹಾಕಿರೋದು 72 ವೀಡಿಯೋ ಹಾಕಿದ್ದಾರೆ. ಆದರೆ ಇವಾಗ ಅವಾಗ ಹಾಕಿದಾಗ ಇದು ಮಾನಿಟೈಸ್ ಬರೀ 45 ವೀಡಿಯೋ ಅಷ್ಟೇ ಇದ್ದದ್ದು. ಇವಾಗ 72 ವೀಡಿಯೋ ಮಾಡ್ಕೊಂಡಿದ್ದಾರೆ ಅವರು. ಅಷ್ಟೇ ಹಾಕಿರೋದು. ಅಷ್ಟರಲ್ಲಿ ಅಷ್ಟು 27,000 ಓಡಿದೆ. ನೀವು ಹೇಳ್ತೀರಲ್ಲ ಯಾರು ಲಾಂಗ್ ವಿಡಿಯೋ ನೋಡೋದಿಲ್ಲ ಅಂತ. ಈ 1.5 ಗಂಟೆ ಟೈಮಲ್ಲಿ ಏನು ನೋಡಿದ್ದಾರೆ ಜನ? ನೋಡಿದಾರೆ ತಾನೇ? ನೋಡಿದಾರೆ ತಾನೇ? ಅದಕ್ಕೋಸ್ಕರನೇ ಇದು ನೋಡಿ. ಇವಾಗ ಇದೊಂದು ಇದರಿಂದನೇ ಅವ್ರಿಗೆ ಮಾನಿಟೈಸನ್ ಆಗೋಯ್ತು. ಅವ್ರಿಗೆ ಗೊತ್ತಾ ಅವ್ರದ್ದು. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಆದಷ್ಟು ಲಾಂಗ್ ವಿಡಿಯೋ ಮಾಡಿ ಅಂತ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ನಿಮಗೂ ಅದೇ ಥರ ಬರ್ಬೋದಲ್ವಾ? ಅದು ಇನ್ನೂ ರನ್ ಆಗ್ತಾಯಿದೆ. ನಾನು ನೋಡಿದಾಗ 26,000 ಇತ್ತು. ನಾನು ಲಾಸ್ಟ್ ಚೆಕ್ ಮಾಡಿದ್ರೆ 26,000 ಇತ್ತು. ಇವಾಗ 27,000 ಆಗೈತೆ. ಅದು 27,000 ಆಗೈತೆ. ಇನ್ನೂ ಅವ್ರಿಗೆ ಇದರಿಂದನೇ ಅವ್ರಿಗೆ ಡಾಲರ್ಸು ಕೌಂಟ್ ಆಗುತ್ತೆ. ಇನ್ನೂ ಇದು ರನ್ ಆಯಿತು ಅಂದರೆ ಇದು ಸ್ಟಾಪ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈಗ ಯಾವ್ದಾರ ಒಂದು ವೀಡಿಯೋ ರನ್ ಆಯಿತು ಅಂದರೆ ಅದು ಸ್ಟಾಪ್ ಆಗೋದಿಲ್ಲ, ಓಡ್ತಾನೇ ಇರ್ತದೆ. ಅದರಲ್ಲಿ ವ್ಯೂ ಬರ್ತಾನೇ ಇರ್ತದೆ. ನಮ್ಮದು ಅಷ್ಟೇ. ಮೊಟ್ಟೆ ಸಾರು ವೈರಲ್ ಆಗಿ ಎಷ್ಟು ದಿನ ಆಯಿತು? ಒಂದು ವರ್ಷ ಆಯಿತು. ಇನ್ನೂ ಓಡ್ತಾ ಇದೆ ಗೊತ್ತಾ? ನಮ್ಮದು ಇನ್ನೂ ಓಡ್ತಾ ಇದೆ. ಹಂಗೆ ಯಾವ್ದಾದ್ರು ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ತುಂಬಾ ಯೂಸ್ ಆಗುತ್ತೆ. ಮಾನಿಟೈಸನ್ಗಾಗಲಿ ನಿಮಗೆ ಡಾಲರ್ಸ್ಗಾಗಲಿ ತುಂಬ ಯೂಸ್ ಆಗುತ್ತೆ. ಅದಕ್ಕೆ ಆದಷ್ಟು ಲಾಂಗ್ ವೀಡಿಯೋ ಮಾಡಿ. ಲಾಂಗ್ ವೀಡಿಯೋದಿಂದನೇ ನಿಮಗೆ ಡಾಲರ್ಸ್ ಕೌಂಟ್ ಆಗೋದು, ನಿಮಗೆ ವಾಚ್ ಅವರ್ ಕೌಂಟ್ ಆಗೋದು. ಅದಕ್ಕೆ ಇನ್ನು ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ಅದಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಲಾಂಗ್ ವಿಡಿಯೋ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಶೇರ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೈಕ್ ಕೊಡೋದಂತೂ ಮರಿಬೇಡಿ, ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ನಮಗೆ ಮುಂದೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನಮ್ಗೆ ಗೊತ್ತಿದ್ದರೆ ಖಂಡಿತ ನಾವು ತಿಳಿಸ್ಕೊಡ್ತೀವಿ. ನಮ್ದು ಇನ್ನೂ ಒಂದು ಚಾನಲ್ ಇದೆ, ನಮ್ಮನ್ನ ಕುಕಿಂಗ್ ಯೂಟ್ಯೂಬ್ ಚಾನಲ್ ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿದ್ರೆ ಅದರಿಂದನೂ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಪೂರ್ತಿಯಾಗಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ. ನಾನು ಖಂಡಿತ ನಿಮ್ಗೆ ರಿಟರ್ನ್ ಬಂದೇ ಬರುತ್ತೆ ನಿಮಗೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.